ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋ ನಾನು ಏನು ಪೋಸ್ಟ್ ಮಾಡಿದ್ದೆ ಅದರದ್ದು ಕಂಟಿನ್ಯೂಷನ್ ವಿಡಿಯೋನೇ ಈ ವಿಡಿಯೋ ಆಗಿರುತ್ತೆ. ಐ ಹೋಪ್ ನೀವೆಲ್ಲರೂ ಆ ವಿಡಿಯೋನ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಇದು ನಾವು ನೈಟ್ ಏನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋನಲ್ಲೇನೇ, ನಮ್ಮೂರಲ್ಲಿ ಒಂದು ದೇವಸ್ಥಾನ ಉದ್ಘಾಟನೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಆ ದೇವಸ್ಥಾನಕ್ಕೆ ರಾತ್ರಿ ಹೋಗ್ತಾ ಇದ್ದೀವಿ. ಸೊ ಇವತ್ತು ಅಲ್ಲಿ ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ನಾವು ಊಟನೂ ಕೂಡ ಅಲ್ಲೇ ಮಾಡ್ಕೊಂಡು ಬರೋದು. ಇದು ಒಂದು ಸೋಮವಾರ ರಾತ್ರಿ ಆಗಿರುತ್ತೆ ಆ್ಯಂಡ್ ಮಂಗಳವಾರ ಮಧ್ಯಾಹ್ನದಿಂದ ಹೋಮಗಳು ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಬುಧವಾರ ಬಂದು ಮೇನ್ ದೇವರು ಪ್ರತಿಷ್ಠಾಪನೆ ಇರೋದು. ಎಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲೇ ಬಂಡೆ ಇದೆ. ಸೊ ಬಂಡೆ ಮೇಲೆ ಎಲ್ಲರೂ ಕೂತ್ಕೊಂಡು ತುಂಬ ವರ್ಷಗಳಾದಮೇಲೆ ಎಲ್ಲರೂ ಮೀಟ್ ಆಗಿರೋದ್ರಿಂದ ಎಲ್ಲರೂ ಕೂತ್ಕೊಂಡು ಪಟ್ಟಾಂಗ ಹೊಡಿತಾ ಇದ್ವಿ. ಚೆನ್ನಾಗಿತ್ತು ಆ್ಯಕ್ಚುಲಿ ತುಂಬಾನೇ. ಆಲ್ಮೋಸ್ಟ್ ಲೇಟ್ ಆಗಿತ್ತು, ಬಟ್ ಸ್ಟಿಲ್ ಎಲ್ಲರೂ ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಈ ದೇವಸ್ಥಾನ ಬಂದು ಊರಿಂದ ಹೊರಗಿದೆ, ಅಂದರೆ ಸ್ವಲ್ಪ ಮನೆಗಳೆಲ್ಲ ಇಲ್ಲ ಅಲ್ಲಿ. ಸೊ ಸ್ವಲ್ಪ ದೂರ ನಡ್ಕೊಂಡು ಹೋದ್ಮೇಲೆ ಅಲ್ಲಿ ದೇವಸ್ಥಾನ ಇರೋದು. ಇದು ಬಂದು ಮಂಗಳವಾರದ ಬೆಳಗಿನ ವಿಡಿಯೋ. ಇದು ಬಂದು ಬೆಳಗ್ಗೆ ಎಲ್ಲ ಒಂದು 12 ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನ ಹತ್ರ ಹೋಗಿ ಅಲ್ಲೆಲ್ಲ ಸಗಣಿ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಡ್ತಾಯಿದ್ವಿ. ಸೊ ನನಗೆ ಗೊತ್ತಿರೋಂಥ ಸ್ವಲ್ಪ ರಂಗೋಲಿನೆಲ್ಲ ಬಿಟ್ಟು ಕಲರೆಲ್ಲ ಹಾಕಿ ರೆಡಿ ಮಾಡಿದ್ವಿ ಅಲ್ಲಿ. ಆ್ಯಂಡ್ ಎಲ್ಲ ಹೆಂಗಸ್ರುಗಳು ಗಂಡಸ್ರುಗಳು ಎಲ್ಲರೂ ಅಲ್ಲಿ ಇನ್ವಾಲ್ವ್ ಆಗ್ತಿದ್ದಿದ್ದು ನಿಜವಾಗ್ಲೂ ಚೆನ್ನಾಗಿತ್ತು. ಯಾಕಂದರೆ ಅವ್ರವ್ರಿಗೆ ಏನೇನು ಕೆಲಸ ಗೊತ್ತು ಎಲ್ಲದೂ ಆ ಕೆಲಸಗಳನ್ನ ಮಾಡ್ತಾಯಿದ್ವಿ. ಗಂಡಸರೆಲ್ಲ ಏನೇನು ಐಟಮ್ಸ್ಗಳು ತರಬೇಕು ಮತ್ತು ಹೇಗೆ ಮಾಡಬೇಕು ಅಂದ್ಕೊಂಡು ಒಂದು ಮೀಟಿಂಗ್ ಏನೋ ರೆಡಿ ಮಾಡ್ಕೊಂಡು ಅವ್ರು ಮಾಡ್ತಾಯಿದ್ರು. ಆ್ಯಂಡ್ ಭಟ್ರುಗಳು ಎಲ್ಲ ಬಂದು ಸಂಜೆಗೆ ಏನು ಹೋಮ ಸ್ಟಾರ್ಟ್ ಆಗುತ್ತೆ ಮತ್ತು ಕಳಸಗಳೆಲ್ಲ ಏನೇನು ಬೇಕು ಅದನ್ನೆಲ್ಲ ಅಲ್ಲಿ ರೆಡಿ ಮಾಡ್ಕೊಳ್ತಾಯಿದ್ರು. ಬಿಸಿಲಿತ್ತು, ಬಟ್ ಸ್ಟಿಲ್ ಶಾಮಿಯಾನ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿತ್ತು. ಆ್ಯಂಡ್ ಪಕ್ಕದಲ್ಲೇ ಇದೊಂದು ದೊಡ್ಡ ಬಂಡೆ ಇದೆ. ಆ್ಯಂಡ್ ಇದು ಬಂದು ಪಟಾಲದಮ್ಮ ದೇವಸ್ಥಾನ. ಇದು ತುಂಬ ಹಳೆ ಕಾಲದ ದೇವಸ್ಥಾನ. ಆ್ಯಂಡ್ ಇವಾಗ ಏನು ಉದ್ಘಾಟನೆ ಮಾಡ್ತಿರೋ ದೇವಸ್ಥಾನ ಇದು ಕೂಡ ಮೂಲ ವಿಗ್ರಹ ಇತ್ತು. ಸೊ ಅದನ್ನ ಮೇಲೆ ಇನ್ನೊಂದು ಕೆತ್ತನೆ ಮಾಡಿರುವಂಥ ಹೊಸ ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ತಾರೆ. ಆ್ಯಂಡ್ ಕಣಗಲ ಗಿಡ ನೋಡಿ, ಇದು ದೊಡ್ಡ ಮರನೇ ಆಗಿಬಿಟ್ಟಿದೆ. ಇದು ಬಂದು ಎದುರು ಬದ್ರು ಇರುವಂಥ ದೇವಸ್ಥಾನ ಇದು. ಸೊ ಇವರೆಲ್ಲ ಬಂದು ಚೆನ್ನೈಯಿಂದ ಬಂದಿರೋದು. ಸೊ ಇವರೆಲ್ಲ ರಿಲೇಟಿವ್ ಆಗಬೇಕು, ಫಾರ್ ರಿಲೇಟಿವ್ಸು. ಹಂಗೆ ನೋಡಿದ್ರೆ ಇವಳು ಲೆಕ್ಕದಲ್ಲಿ ನನಗೆ ಮೊಮ್ಮಗಳು ಆಗ್ತಾಳೆ ಇವಳು. ಸೊ ಅಜ್ಜಿದೇರೆಲ್ಲ ಅಲ್ಲೇ ಕೂತ್ಕೊಂಡು ಟಾಂಗ ಹೊಡಿತಿದ್ರು. ಸೊ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಹೊರಟಾಗ 3-4 ಗಂಟೆನೇ ಆಗಿತ್ತು. ಸೊ ಮತ್ತೆ ಮನೆಗೆ ಹೋಗಿ 5:30, 6 o'clock ಅಷ್ಟೊತ್ತಿಗೆ ಸ್ಕೂಲ್ ಮಕ್ಕಳನ್ನೆಲ್ಲ ಕರೆಸ್ಬಿಟ್ಟು ಏನೋ ಸ್ವಲ್ಪ ಕಲ್ಚರಲ್ ಪ್ರೋಗ್ರಾಮ್ ಥರ ಏನೋ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ರೆಡಿ ಆಗಿಬಿಟ್ಟು ಯಾರು ಬೇಕಾದರೂ ಕಿತ್ಕೊಂಡು ಹೋಗ್ಬೋದು. ಈ ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ಒಂದು ಮಾವಿನ ತೋಪನ್ನ ಕ್ರಾಸ್ ಮಾಡಿಕೊಂಡೇ ಹೋಗಬೇಕು. ಆ್ಯಕ್ಚುಲಿ ಸಿಕ್ಕಾಬಟ್ಟೆನೇ ಇತ್ತು. ಮೊನ್ನೆ ಹೋಗ್ತಾ ಬರ್ತಾ ಎಲ್ಲರೂ ಸ್ವಲ್ಪ ಕಿತ್ಕೊಂಡು ತುಂಬಾ ಖಾಲಿ ಮಾಡಿಬಿಟ್ಟಿದ್ರು. ಬಟ್ ಆ ಓನರ್ಗಳು ಯಾರೂ ಏನೂ ಹೇಳ್ತಾ ಇರಲಿಲ್ಲ ಪಾಪ. ಇದು ಬುಧವಾರದ ದಿನ ನೀವು ನೋಡ್ಬೋದು, ಹಾಕಿದ ರಂಗೋಲಿಗಳು ಒಂದೊಂದೂ ಇಲ್ಲ. ರಾತ್ರಿ ನಾವೇನು ಸಂಜೆ 5:30, 6 o'clock ಬರಬೇಕು ಅಂದ್ಕೊಂಡು ಹೋದ್ವಲ್ಲ, ಎಷ್ಟು ಮಳೆ ಇತ್ತು ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಮಳೆ. ಅಂದರೆ ಮಳೆ ಬಂದು ಹಾಕಿದ ರಂಗೋಲಿಯಿಂದ ಹಿಡಿದು ಮಾಡಿದಲ್ಲಿ ಏನು ಅರೇಂಜ್ಮೆಂಟ್ಸ್ ಇತ್ತು ಎಲ್ಲ ಇದಾಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನೆಕ್ಸ್ಟ್ ಡೇಗೆ ಬಂದು ಸಿಂಪಲಾಗಿ ಏನೇನು ಬೇಕೋ ಅದನ್ನು ಮಾತ್ರ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಸೊ ರಾತ್ರಿ ಹೋಮ ಕೂಡ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ಹೋಲ್ ನೈಟ್ ಕಂಪ್ಲೀಟಾಗಿ ಮಳೆ ಬಂತು. ಸೊ ಇದು ಅರ್ಲಿ ಮಾರ್ನಿಂಗ್ ಆಗಿರುತ್ತೆ. ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತೀರಾ. ಇದು ನಾನೇನು ಪಟಲದಮ್ಮ ಅಂತ ಹೇಳಿದ್ನಲ್ಲ ಆ ದೇವಸ್ಥಾನ ಇದೆ. ಆ್ಯಕ್ಚುಲಿ ವೆನ್ಸ್ಡೇ ಆಗಿದೆ, ದೇವಸ್ಥಾನದಲ್ಲಿ ಇವತ್ತು ಮೇನ್ ಪೂಜೆ ಇದೆ, ಪ್ರತಿಷ್ಠಾಪನೆ ಮಾಡ್ತಾ ಇರೋದು ದೇವ್ರನ್ನ. ಸೊ ನಾವು ರೆಡಿ ಆಗಿದ್ದೀವಿ. ಇವತ್ತು ಏನು ಒಂದು ಕುಂಭದಲ್ಲಿ ಹಾಲನ್ನ ತೊಗೊಂಡೋಗಿ ಅಲ್ಲಿ ಅಭಿಷೇಕ ಮಾಡಿಸ್ತಾರೆ. ಸೊ ಅದಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀವಿ. 8:15 ಹೊರಡಬೇಕು ಅಂತ ಹೇಳಿದ್ದಾರೆ. ಇವಾಗ ಆಲ್ಮೋಸ್ಟ್ 8 o'clock ಆಗಿದೆ. ಸೊ ರೆಡಿಯಾಗಿ ಈಗ ಹೊರಡಬೇಕು. ನಾನು ಈ ಥರ ರೆಡಿ ಆಗಿದ್ದೀನಿ ಇವತ್ತು. ಹಾಂ ಅಷ್ಟೇ. ಟೆಂಪಲಲ್ಲಿ ಹೇಗಿರುತ್ತೆ ಏನು ಅನ್ನೋದು ನಿಮಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಹೋಪ್ ಈ ವಿಡಿಯೋನ ನೀವು ಎಂಜಾಯ್ ಮಾಡ್ತಿದ್ದೀರಾ ಅಂತ. ಸ್ವಲ್ಪ ಸ್ಲೋ ಆಗಿದೆ, ಚೂರು ಡ್ರ್ಯಾಗ್ ಅನ್ನಿಸ್ತಿರ್ಬೋದು, ಸ್ಟಿಲ್ ಚೆನ್ನಾಗಿರುತ್ತೆ. ವೆಯ್ಟ್ ಮಾಡಿ. ಇದು ದೇವಸ್ಥಾನ ಹತ್ರ ಮಾರ್ನಿಂಗ್ ಬ್ರೇಕ್ಫಾಸ್ಟನ್ನ ರೆಡಿ ಮಾಡಿದರು. ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿತ್ತು. ಇಡ್ಲಿ, ವಡ, ಮಸಾಲೆ ದೋಸೆ, ಪೊಂಗಲ್ ಆ್ಯಂಡ್ ಪೈನಾಪಲ್ ಕೇಸರಿ ಬಾತ್ ಮಾಡಿದರು. ಎಲ್ಲದೂ ತುಂಬ ಚೆನ್ನಾಗಿ ಡೀಸೆಂಟಾಗಿ ಮಾಡಿ ನೀಟಾಗಿ ಬಡಿಸ್ತಾಯಿದ್ರು.
ಅಲ್ಲಿಂದ ಮುಗಿಸ್ಕೊಂಡು ಬಂದು ಎಲ್ಲ ಕುಂಭನ ತೊಗೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಸಿಂಬಿ ಮಾಡಿರಲಿಲ್ಲ, ಅವರು ಡೋಲೋರು ಮತ್ತು ಮೇಳದವರೆಲ್ಲ ಬೇಗ ಬಂದುಬಿಟ್ಟಿದ್ದರಿಂದ ಬೇಗ 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 ಹೋಗಬೇಕಾಯ್ತು. ಸೊ ಅವರೆಲ್ಲ ಮುಂದೆ ಬಂದ್ಬಿಟ್ಟು ಬೇಗ ಹಿಡ್ಕೊಂಡು ಹೊರಟೋಗ್ಬಿಟ್ವಿ ನಾವು ಮತ್ತು ನನ್ನ ಭಾವನ ಮಗಳು. ಇಲ್ಲೂ ಕೂಡ ಎಲ್ಲ ಮೇಳ ಜೊತೆ ತಮಟೆಗಳ ಜೊತೆ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿದ್ರು. ಆ್ಯಕ್ಚುಲಿ ನನಗೆ ಏನು ಹಾಲಿತ್ತು, ಎಲ್ಲಿ ಹಾಲು ಮತ್ತು ತೆಂಗಿನಕಾಯಿ ಬಿತ್ತೋಗ್ಬಿಡುತ್ತೋ ಅನ್ನೋ ಭಯದಕ್ಕೆ ನಾನೆಲ್ಲೂ ಡ್ಯಾನ್ಸ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಸೊ ಹಾಗೆ ಸೇಫಾಗಿ ಇಟ್ಕೊಂಡು ಹೋದ್ವಿ. ಚೆನ್ನಾಗಿತ್ತು ಒಂಥರ. ಅಂದರೆ ಸಿಟಿ ಲೈಫಲ್ಲಿ ನಾವು ಇದನ್ನೆಲ್ಲ ಜಾಸ್ತಿ ನೋಡಿರಲ್ಲ. ಇಲ್ಲ ಹಳ್ಳಿಗೆ ಹೋದಾಗ ಈ ಥರದ್ದೆಲ್ಲ ನೋಡುವಾಗ ಒಂಥರ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ದೇವಸ್ಥಾನ ಒಂದು ರೌಂಡ್ ಸುತ್ಕೊಂಡು ಬಂದು ನಾವೇನು ಹಾಲು ತಂದಿರ್ತೀವಿ ಅದನ್ನು ಏನು ದೇವರಿಗೆ ಅದನ್ನು ಅಭಿಷೇಕ ಮಾಡಿ ಕೊಡ್ತಾರೆ. ತುಂಬ ಚೆನ್ನಾಗಿ ಸೇರಿದರು ಆ್ಯಕ್ಚುಲಿ. ಎಲ್ಲರೂ ಈ ದೇವರಿಗೆ ಸಂಬಂಧಪಟ್ಟಿರೋರೆ, ಅಂದರೆ ಈ ಕುಲಕ್ಕೆ ಇದ್ದಾಗಿರೋರೇ ಎಲ್ಲರೂ ಬಂದಿದ್ದರು. ಬೇರೆ ಬೇರೆ ಊರುಗಳಿಂದ ಎಲ್ಲರೂ ಬಂದಿದ್ದರು. ಸುತ್ತಮುತ್ತ ಹಳ್ಳಿಯವರು ಎಲ್ಲ ಬಂದಿದ್ದರು. ಇದು ಬಂದು ಕರಪುಸ್ವಾಮಿ ಅಂತ ಹೇಳ್ತಾರೆ. ಮುನೇಶ್ವರನ ಇದೇನೆ ಅಂತ ಹೇಳ್ತಾರೆ ಆ್ಯಕ್ಚುಲಿ. ಸೊ ಈ ಹುಡುಗಿ ನೋಡಿ, ಲೆಕ್ಕದಲ್ಲಿ ಈ ಹುಡುಗಿ ಕೂಡ ನನಗೆ ಆ್ಯಂಡ್ ಇಲ್ಲಿರೋ 4 ಜನನೂ ಕೂಡ ನನಗೆ ಮೊಮ್ಮಕ್ಕಳು ಆಗಬೇಕು. ಸಂಬಂಧದಲ್ಲಿ ಅವರೆಲ್ಲ ಎಷ್ಟೆಷ್ಟು ಹುಡುಗಿಯರು ದೊಡ್ಡವರಿದ್ದಾರೆ ಅಂದರೆ ಲಿಟ್ರಲಿ ನಾನು ಅಜ್ಜಿ ಆಗಿಬಿಟ್ನ ಅಂತ ಫೀಲ್ ಆಗಿ ಹೋಗಿತ್ತು. ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು ಅಟ್ ಲಾಸ್ಟ್ ಪೂಜೆ ಎಲ್ಲ ಮುಗೀತು. ನಾಳೆ ನಮ್ಮನೆ ಕಡೆಯಿಂದ ಅನ್ನದಾನ ಅಂತ ಇಟ್ಕೊಂಡಿದ್ದೀವಿ. ಸೊ ಊರವರೆಲ್ಲ ಬರ್ತಾರೆ. ಅದು ಸಿಂಪಲ್ ಆಗಿರುತ್ತೆ ಅಷ್ಟೇನೆ. ಅದು ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ಹೊರಡೋ ಪ್ಲ್ಯಾನ್ ಇದೆ. ಎಕ್ಸಾಸ್ಟ್ ಆಗೋಗಿದೆ. ಈಗ ಸ್ವಲ್ಪ ಹೋಗ್ಬಿಟ್ಟು ರೆಸ್ಟ್ ಮಾಡಿ, ಮನೆಗೆ ಸ್ವಲ್ಪ ಗೆಸ್ಟ್ ಬಂದಿದ್ದಾರೆ. ಸೊ ಅವ್ರಿಗೆ ಏನೇನು ಬೇಕೋ ಅದೆಲ್ಲ ಅರೇಂಜ್ಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ವೀಡಿಯೋಸ್. ಲೈಕ್, ಶೇರ್, ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ನೋಡ್ತಾ ಇರಿ ನನ್ನ ವೀಡಿಯೋಸ್ನ. ಟಾಟಾ, ಬೈ ಬಾಯ್, ಸಿ ಯು.